ಹಲೋ ನಮಸ್ತೆ, ವೆಲ್ಕಮ್ ಟು ಮೊಮೆಂಟ್ಸ್ ಅಂಡ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ನಾನಿವತ್ತು ನಿಮಗೆ ಎಲ್ಲರೂ ಕೇಳ್ತಾ ಇದ್ದಂಥ ಕೆಲವೊಂದು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಲಿಕ್ಕೆ ಬಂದಿದ್ದೇನೆ. ಸೊ ಅದರೊಟ್ಟಿಗೆ ಅದು ನಾನು ಆನ್ಸರ್ ಮಾಡಿ ನನ್ನ ಮಲ್ಲಿಗೆ ತೋಟದ ನಡುವೆ ನಾನು ಆನ್ಸರ್ ಮಾಡ್ತೇನೆ. ಹಾಗೆ ಬೆಳಿಗ್ಗೆ ಕೊಯ್ದಂಥ ಮಿಕ್ಕುಳಿದ ಮಲ್ಲಿಗೆಗಳಿದ್ದಾವೆ, ಅವುಗಳನ್ನು ಕೊಯ್ತಾ ನಿಮಗೆ ಆನ್ಸರ್ ಮಾಡ್ತೇನೆ. ಎಲ್ಲರೂ ಕೇಳ್ತಾ ಇದ್ರಿ, ಗಿಡದ ಬುಡಕ್ಕೆ ನಾವು ಗೊಬ್ಬರ ಹಾಕೋದಿದೆ ಅಲ್ವಾ? ಸೊ ಅದು ಗೊಬ್ಬರನ ನಾವು ಯಾವಾಗ ಹಾಕಬೇಕು ಅಂತ. ತಿಂಗಳಿಗೆ ಒಮ್ಮೆ ಹಾಕಿದರೆ ಸಾಕು ವೀಕ್ಷಕರೇ. ಮ್ಯಾನ್ಯೂರ್ ಹಾಕೋದು ಯಾವಾಗ ಸಹ ತಿಂಗಳಿಗೆ ಒಮ್ಮೆ ಹಾಕಿದರೆ ಸಾಕಾಗ್ತದೆ. ಮತ್ತು ಕೆಲವರು ಕೇಳ್ತಾ ಇದ್ರಿ, ಅರಳಿಂಡಿ ಮತ್ತು ಏನು ಇದಿದೆ ಅಲ್ವಾ, ಒಂದು ನಿಮಿಷ, ಅರಳಿಂಡಿ ಮತ್ತು ಅನ್ನಪೂರ್ಣನ ತಿಂಗಳಿಗೆ ಒಮ್ಮೆ ನೀವು ಒಂದು ಹಿಡಿ ಅರಳಿಂಡಿ, ಒಂದು ಹಿಡಿ ಅನ್ನಪೂರ್ಣನ ಬುಡನ ಇದನ್ನು ಸ್ವಲ್ಪ ಅಗೆದು ಅದಕ್ಕೆ ಹಾಕಿ ಮಣ್ಣು ಹಾಕಿ ನೀವು ಒಟ್ಟಿಗೆ ಸಹ ಮಿಶ್ರಣನ ಹಾಕ್ಬೋದು ವೀಕ್ಷಕರೇ. ಸೊ ಅಲ್ಲಿಂದ ನನ್ನ ಗಿಡ ನೋಡಿ ಒಮ್ಮೆ ಹೇಗೆ ಚಿಗುರಿದೆ ನೋಡಿ. ನೋಡಿ ಯಾವ ರೀತಿ ಗಿಡ ಚಿಗುರಿದೆ ಅಂತ. ಈಚೆ ಬನ್ನಿ. ಬೆಳಿಗ್ಗೆ ಉಳಿದಂತ ಮಲ್ಲಿಗೆ. ನಾನು ಇಲ್ಲಿ ಒಂದು ಉದ್ದ ಗೆಲ್ಲು ಬಂದಿದೆ, ಸೊ ಇದಕ್ಕೆ ಸಪೋರ್ಟಿಗೋಸ್ಕರ ನಾನು ಹೀಗೆ ಇಡುದು. ಹಾಗೆ ಇದು ಗಾಳಿಗೆ ಕಟ್ ಆಗುದಿಲ್ಲ. ಈಗ ಅಂದ್ರೆ ತುಂಬಾ ಎಳೆದುಂಟಲ್ಲ, ಸೊ ಹಾಗೆ ಗಾಳಿಗೆಲ್ಲ ಕಟ್ ಆಗ್ತದೆ. ಸಣ್ಣ ಸಣ್ಣ ಚಿಗುರುಗಳು ನೋಡಿ, ಸಣ್ಣ ಸಣ್ಣ ಚಿಗುರಲ್ಲಿ ಅಲ್ಲಲ್ಲಿ ಮೊಗ್ಗುಗಳು ಬಿಟ್ಟಿದೆ. ಸೊ ಅನ್ನಪೂರ್ಣನ ಮತ್ತೆ ಅರಳಿಂದಿನ ಮ್ಯಾನ್ಯೂರನ್ನ ಗಿಡಕ್ಕೆ ಯಾವಾಗ ಹಾಕ್ಬೋದು ಅಂತ. ಇವತ್ತು ಸಂಡೇ ವೀಕ್ಷಕರೇ, ಸಂಡೇ ಲಾಗ್ ನಂದಿದ್ದು. ನಾನು ಗಿಡದ ಹತ್ರ ಸಂಜೆ ಬಂದಿದ್ದೇನೆ. ಗಿಡದಲ್ಲಿ ಉಳ್ದಂತ ಇದನ್ನೆಲ್ಲ ತೆಗಿತಾ ಇದ್ದೇನೆ. ಆಮೇಲೆ ಬಂದು ಕೆಲವರ ಕ್ವಶನ್ ಏನಿದೆ ಅಂತ ಹೇಳಿದ್ರೆ, ಸ್ಪ್ರೇ ಒಂದು ನೋಡಿ, ಗೊಬ್ಬರ ಹಾಕಿ ಇವತ್ತು ನೀವೀಗ ಗೊಬ್ಬರ ಹಾಕಿದ್ರೆ ಇದಕ್ಕೆ ಸ್ಪ್ರೇ ಅನ್ನ ಸಿಂಪಡಣೆ ಮಾಡ್ಲಿಕ್ಕೆ ಏನು ನಿಮ್ಗೆ ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ಗೊಬ್ಬರ ನಾವು ಮಣ್ಣಿನ ಬುಡಕ್ಕೆ ಹಾಕುದು, ಸ್ಪ್ರೇ ಹಾಕುದು ನಾವು ಎಲೆಗಳಿಗೆ. ಆದ್ರಿಂದ ನೀವು ಒಂದು ಸ್ಪ್ರೇ, ಈಗ ಏನಾದ್ರೂ ನಿಮ್ಮ ಗಿಡಗಳಲ್ಲಿ ಏನಾದ್ರೂ ರೋಗ ಇದ್ರೆ, ಇನ್ ಕೇಸ್ ಇದ್ರೆ ನಿಮ್ಗೆ ವೈಟ್ ಫ್ಲೈಸ್ ಕಾಟ ಇತ್ತು ಅಂತಾದ್ರೆ, ನಿಮಗೆ ಆಗ ವೈಟ್ ಫ್ಲೈಸ್ ಕಾಟ ಉಂಟು ಅಂತಾದ್ರೆ, ನಿಮಗೆ ವೈಟ್ ಫ್ಲೈಸ್ ಕಾಟ ಇದೆ ಅಂತಾದ್ರೆ ನಿಮಗೆ ಆಗ ನೀವು ಪೇಜರ್ ಹೊಡಿದ್ರೆ, ಆಗ ನೀವು ಮಲ್ಟಿಪ್ಲೆಕ್ಸ್ ಮೈಕ್ರೋಲ ಎಲ್ಲ ಅದರೊಟ್ಟಿಗೆ ಹೊಡಿಬಾರ್ದು. ಸೊ ನೀವು ಅದಕ್ಕೆ ಒಂದು 10 ದಿವಸದ ಅಂತರನ ಕಾಯ್ದುಕೊಂಡು ನೀವು ಮೆಡಿಸಿನ್ ಅನ್ನ ಸ್ಪ್ರೇ ಮಾಡ್ಬೋದು ವೀಕ್ಷಕರೇ. ಆದ್ರೆ ಗಿಡದ ಬುಡಕ್ಕೆ ನೀವು ಗೊಬ್ಬರ ಹಾಕಿ ಮತ್ತೆ ಇದಕ್ಕೆ ಆ ತರ ಏನು ನಿಮ್ಗೆ ರಿಸ್ಟ್ರಿಕ್ಷನ್ ಇಲ್ಲ. ಮಲ್ಲಿಗೆದು ನೀವು ಈ ತರ ಇದನ್ನ ಹೂವೆಲ್ಲ ಆದ್ಮೇಲೆ ಕಡೆ ಉಳಿತದಲ್ಲ, ಅದನ್ನ ನೀವು ಹೀಗೆ ತೆಗಿತಾ ಹೋಗ್ಬೇಕು, ಕ್ಲೀನ್ ಮಾಡ್ತಾ ಹೋಗ್ಬೇಕು. ಆಗ ನಿಮ್ಗೆ ಅಲ್ಲಲ್ಲಿ ಹೆಗೆ ಹೊಡಿತದೆ. ನೋಡಿ ಇದ್ರಲ್ಲಿ ಎಷ್ಟು ಸಣ್ಣದ್ರಲ್ಲಿ ಎಷ್ಟು ಸಣ್ಣ 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 ಗೆಲ್ಲುಗಳು ನೋಡಿ, ಎಷ್ಟು ಸಣ್ಣ ಸಣ್ಣ ಗೆಲ್ಲು. 1 2 3 4 ಎಲೆ, 4 ಎಲೆಗೆ ಮೊಗ್ಗು ಸ್ಟಾರ್ಟ್ ಆಗ್ತದೆ ನೋಡಿ. ಇಷ್ಟು ಸಣ್ಣ ಇದ್ರಲ್ಲೇ ಈ ತರ ಇದಾಗ್ಲಿಕ್ಕೆ ಬಿಡ್ಬೇಕು. ಅದು ಬಿಟ್ಟು ಉದ್ದ ಗೆಲ್ಲೋಗ್ಲಿಕ್ಕೆ ಬಿಟ್ರೆ ನಿಮಗೆ ಅಷ್ಟು ಇಳುವರಿ ಸಿಗುದಿಲ್ಲ. ಇದೆಲ್ಲ ನೋಡಿ, ಇದನ್ನೆಲ್ಲ ತೆಗಿತಾ ಹೋಗ್ಬೇಕು. ಬೆಳಿಗ್ಗೆ ತೆಗೆದು ಕಣ್ಣು ತಪ್ಪಿಸಿ ಉಳಿದ ಹೂ. ಮತ್ತೆ ನೀವು ಎಲ್ಲರೂ ಕೇಳ್ತಾ ಇದ್ರಿ, ಅದು ಇದ್ರದ್ದು ಫರ್ಟಿಲೈಸರ್ ಶಾಪ್ ಇದೆಲ್ಲ ಹೆಸರು ಎಲ್ಲ ಅಂತ. ನೀವು ಅದ್ರಲ್ಲಿ ನಾನು ಯೂಟ್ಯೂಬ್ ಇದ್ದು ತಮ್ನೇಲ್ ಮಾಡಿದ್ದೇನಲ್ಲ, ಅದ್ರಲ್ಲಿ ಒಂದು ಶಾಪ್ ಇದ್ದು ಹೆಸರೆಲ್ಲ ಉಂಟಲ್ಲ, ಎಂತ ರಸಗೊಬ್ಬರದ ಕೆಳಗಡೆ ನೋಡಿ ಅಂತ ಅದರಲ್ಲಿ ಫೋನ್ ನಂಬರ್ ಇದೆ. ನಿಮ್ಗೆ ಅದು ಫೋನ್ ನಂಬರ್ ಅನ್ನ ಅದಕ್ಕೆ ಕಾಲ್ ಮಾಡಿ ಕೇಳ್ಬಹುದು. ಮತ್ತೆ ಅವರು ನಿಮ್ಗೆ ಮನೆ ಬಾಗಿಲಿಗೆ ಹಾಕಿ ಕೊಡುವಂತ ವ್ಯವಸ್ಥೆಯನ್ನು ಸಹ ಮಾಡ್ತಾರೆ.
ಬೆಳಿಗ್ಗೆ ಬಿಸಿಲಿಗೆ ಅಷ್ಟೊಂದು ಹೂಗಳು ಕರೆಕ್ಟಾಗಿ ಕಾಣುವುದಿಲ್ಲ. ಮತ್ತೆ ಅದೊಂದು ನಲ್ಲಿ ಟ್ಯಾಪ್ ಒಂದು ಇತ್ತು, ಅದು ಎಲ್ಲಿ ಸಿಗ್ತದೆ ಅಂತ ಕೇಳಿದ್ರಿ. ಟ್ಯಾಪ್ ನೀವು ಬಂದರ್ ಸೈಡ್ ಹೋದ್ರೆ ಅಲ್ಲಿ ನಿಮ್ಗೆ ಆ ಟೈಪ್ ನನ್ನ ವಿಡಿಯೋದು ಫೋಟೋನ ತೋರಿಸಿ, ಆಗ ನಿಮ್ಗೆ ಅವರು ಸೇಮ್ ಟೈಪ್ ಕೊಡ್ತಾರೆ. ಒಳ್ಳೆ ಕ್ವಾಲಿಟಿ ತಕೊಳ್ಳಿ. ಅದರ ಹೆಸರೆಲ್ಲ ನಮ್ಗೆ ಗೊತ್ತಿಲ್ಲ. ಇದು ಒಮ್ಮೊಮ್ಮೆ ತೆಗೆಯದಿದ್ರೆ ಸಹ ಅದ್ರಷ್ಟಕ್ಕೆ ಉದುರಿ ಹೋಗ್ತದೆ. ತೆಗೆಯುವಾಗ ನೀವು ಜೋಪಾನ ಮಾಡ್ಬೇಕು. ಒಂದು ವೇಳೆ ಅವತ್ತವತ್ತೆ ತೆಗೆದ್ರೆ ನಿಮ್ಗೆ ಅದರ ಸೈಡ್ ಅಲ್ಲಿ ಬೇರೆ ಬೇರೆ ಗೆಲ್ಲುಗಳು ಬಂದಿರ್ತದೆ, ಆಗ ಅದಕ್ಕೆಲ್ಲ ಪೆಟ್ಟಾಗಬಾರ್ದು. ಕೈಯಲ್ಲಿ ಚೂಟಿ ಚೂಟಿ ತೆಗಿಬೇಕು. ಚೂಟಿ ತೆಗೆದ್ರೆ ನಿಮ್ಗೆ ಇಳುವರಿ ಜಾಸ್ತಿ ಬರ್ತದೆ. ನೋಡಿ ಹೀಗೆ. ಇವತ್ತು ಬೆಳಿಗ್ಗೆ ಅಂದ್ರೆ ಸಂಡೆ ಅಲ್ಲ, ನಾನು ಹೇಳುವಾಗ ಲೇಟ್ ಆಗಿತ್ತು. ನನ್ನ ಗಂಡ ಮಲ್ಲಿಗೆ ಕೊಯ್ದದ್ದು. ಅವರಿಗೆ ಕೊಯ್ಲಿಕ್ಕೆ ಅಂದ್ರೆ ಅಷ್ಟು ಗೊತ್ತಾಗುದಿಲ್ಲ, ಆದ್ರೆ ಸಹ ಕೊಯ್ತಾರೆ. ಸಂಡೆ ಸ್ವಲ್ಪ ನಾನು ಮಲಗ್ಲಿ ಅಂತ. ಸೊ ಹಾಗೆ ಸಣ್ಣ ಸಣ್ಣ ಮಗುಗಳನ್ನು ತೆಗೆದಿದ್ದಾರೆ. ದೊಡ್ಡ ದೊಡ್ಡ ಮಗುಗಳು ಹಾಗೆ ಉಂಟು ಕೆಲವೊಂದು. ನಾಳೆಯಿಂದ ನನ್ನ ಮಗನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ನೋಡಿ ಎಷ್ಟು ಮಲ್ಲಿಗೆ, ಬರೀ ಇಷ್ಟೇ ಲೈನಲ್ಲಿ ಇಷ್ಟು ಮಲ್ಲಿಗೆ ಸಿಕ್ಕಿತು. ನಾನೇನಾದ್ರೂ ಹೇಳಿದ್ರೆ ಅವರಿಗೆ, ನೀವು ದೊಡ್ಡ ದೊಡ್ಡ ಮಗುಗಳನ್ನು ಬಿಟ್ಟು ಸಣ್ಣ ಸಣ್ಣ ಮಗು ಮತ್ತೆ ಕೊಯ್ಲಿಕ್ಕೆ ಸಹ ಬರುದಿಲ್ಲ, ಅದಕ್ಕೆ ಹೇಳಲಿಕ್ಕೆ ಹೋಗುದಿಲ್ಲ ನಾನು. ನಿಮ್ಗೆ ಅದರಲ್ಲಿ ಅವ್ರದ್ದು ನಾನು ಒಬ್ರು ಯಾರ ಕಮೆಂಟ್ ಹಾಕಿದ್ರಲ್ಲಿ ರಿಪ್ಲೈ ಕೊಟ್ಟಿದ್ದೇನೆ. ಅವ್ರದ್ದು ಸುದೀಪ್ ಶೆಟ್ಟಿ ಅವ್ರದ್ದು ಪರ್ಸನಲ್ ಫೋನ್ ನಂಬರ್ ಸಹ ಹಾಕಿದ್ದೇನೆ ನಾನು ಅದರಲ್ಲಿ. ಸೊ ಅವರಿಗೆ ಕಾಲ್ ಮಾಡಿ ಸಹ ನಿಮ್ಗೆ ಕೇಳ್ಬೋದು, ಉತ್ತಮ ಮಾಹಿತಿನ ಕೊಡ್ತಾರೆ ಅವರು. ಏತು ಪೂರಿದುಂಡಿ ತುಂಬ ಮಗು ಸಿಕ್ಕಿತ್ತು ನನಗೆ ಇವತ್ತು. ಈಗ ಕಟ್ಟುವಾಗ ಎಷ್ಟು ಸಿಗ್ತದೆ ನೋಡುವ ಉಳಿದದ್ದು ಮಲ್ಲಿಗೆ. ಈಗ ಇದು ಗಿಡ ನೋಡಿ ವೀಕ್ಷಕರು, ಇದ್ರಲ್ಲಿ ನೋಡಿ ಕೆಲವರು ಎಂತ ಮಾಡ್ತಾರೆ. ಈಗ ಈಗ ಇದ್ರಲ್ಲಿ ಈಗ ಹೆಗ್ಗೆ ಹೆಗ್ಗೆ ಬಂದಿದೆ ಅಲ್ಲ, ಸೊ ನಾನು ಈಗ ಬಿಟ್ಟಿದ್ದೇನೆ. ಇನ್ನು ನಾನು ಇದನ್ನುಂಟಲ್ಲ ಇಷ್ಟೇ ಕಟ್ ಮಾಡ್ತೇನೆ. ಇಲ್ಲಿಂದಲೇ ಗೆಲ್ಲಿ ಹೀಗೆ ಬರ್ಬೇಕು, ಹೀಗೆ ಹೋಗ್ಲಿಕ್ಕೆ ಬಿಡಬಾರ್ದು. ಸೊ ಇದು ಇನ್ನು ಮಳೆಗೆಲ್ಲ ಉಂಟಲ್ಲ, ಜೋರು ಗಾಳಿ ಬಂದಾಗ ಇದು ಮತ್ತೆ ಕಟ್ ಆಗ್ತದೆ. ಅದಕ್ಕೆ ಆದಷ್ಟು ಹೀಗೆ ಬರ್ಲಿಕ್ಕೆ ನೋಡ್ಬೇಕು. ಇದು ಕೇರೆ ಬಳ್ಳಿ ನೋಡಿ, ಕೇರೆ ಬಳ್ಳಿನ ಎಂತ ಮಾಡ್ತಾ ಇದ್ದೇನೆ ನೋಡಿ, ಇಷ್ಟು ಕೆಳಗೆ ಬಂದು ಕಟ್ ಮಾಡಿದೆ. ಅಲ್ಲೇ ಹೂತಿಟ್ರೆ ಆಯ್ತು, ಬಂದ್ರೆ ಬರ್ತದೆ. ಸಾಕಷ್ಟು ಹೂ ಸಿಕ್ಕಿದೆ. ಇವತ್ತು ಮಲ್ಲಿಗೆಗೆ ತುಂಬಾ ರೇಟ್ ಕಡಿಮೆ, 325 ಏನೋ ಇತ್ತು ಅಟ್ಟಿಗೆ. ಹೆಚ್ಚಂದ್ರೆ ಚೆಂಡಿಗೆ 100 ರೂಪಾಯಿಗೆ ಸೇಲ್ ಮಾಡಿರ್ಬೋದು ಮಾರ್ಕೆಟಲ್ಲಿ. ನೋಡಿ ಮೊನ್ನೆ ನಾನು ತೆಗೆದ ನೋಡಿ ಕಳೆಗಳು ಹೇಗೆ ಬರ್ತದೆ ಅಂತ ನೋಡಿ. ಹೀಗೆ ತೆಗಿತಾ ನೀವು ಸಂಜೆ ಹೊತ್ತಿಗೆ ಬಂದ್ರೆ ಸ್ವಲ್ಪ ತಿರುಗಾಡಿದಾಗೆ ಆಗ್ತದೆ ಗಿಡದ ಸುತ್ತಮುತ್ತ. ಹಾಗೆ ಇದನ್ನ ಕುಯ್ದಾಗೆ ಸಹ ಕಳೆ ಎಲ್ಲ ತೆಗ್ದಾಗೆ ಆಗ್ತದೆ.
ಗಿಡ ನೋಡಿ ಹೇಗೆ ಬಂದಿದೆ ಅಂತ. ಕೆಲವರು ಈ ಕಡಲೆ ಪುಂಡಿ ಹಾಕ್ತಾರೆ, ತುಂಬಾ ಜನ ನನಗೆ ಕೇಳ್ತಾರೆ ಕಡಲೆ ಪುಂಡಿ ಹಾಕ್ಬೋದು ಅಂತ. ಸೊ ಕಡಲೆ ಪುಂಡಿ ಹಾಕಬೇಡಿ ವೀಕ್ಷಕರೇ, ಇದನ್ನೇ ನಿಮ್ಗೆ ಅರಳಿಂಡಿ ಹಾಕಿದ್ರೆ ನಿಮ್ಗೆ ಹೂ ಸಹ ಸರಿ ಬರ್ತದೆ, ಅದರಲ್ಲಿ ಗೆಲ್ಲುಗಳು ಸಹ ಚಂದ ಬರ್ತದೆ. ಸೊ ಕಡಲೆ ಪುಂಡಿ ಹಾಕಿದ್ರೆ ನಿಮ್ಗೆ ಇರುವೆ ಕಾಟ ಶುರು ಆಗ್ತದೆ. ಹಾಗೆ ನಿಮ್ಗೆ ಕಡಲೆ ಪುಂಡಿ ಎಲ್ಲ ಏನು ಅಂತ ಹೇಳಿದ್ರೆ ತರಕಾರಿ ಗಿಡಗಳಿಗೆ ತುಂಬಾ ಯೋಗ್ಯವಾಗಿರ್ತದೆ. ಈ ಗಿಡಗಳಿಗೆಲ್ಲ ಅಷ್ಟು ನನ್ನ ಪ್ರಕಾರ ಅಷ್ಟು ಇದು ಬರುದಿಲ್ಲ, ಕೆಲವರು ಮತ್ತೆ ಅವರವರ ಅಭಿಪ್ರಾಯ. ಚಟ್ನಿ ಕೇಳ್ತಿದ್ದೀನಿ ಅದು. ಮತ್ತೊಂದು ಸುಜಾಲ ಅಂತ ಉಂಟು ವೀಕ್ಷಕರ, ಅದನ್ನು ಸಹ ನೀವು ಹಾಕ್ಬೋದು. ಸುಜಾಲ ತುಂಬ ಒಳ್ಳೇದು ಬರ್ತದೆ, ನೀರಿಗೆ ಮಿಕ್ಸ್ ಮಾಡಿ ಹಾಕಿದರೆ ಒಳ್ಳೆ ರಿಸಲ್ಟ್ ಇರ್ತದೆ. ನಿಮಗೆ ಇನ್ನು ಮಳೆಗಾಲಕ್ಕೆಲ್ಲ ತುಂಬ ಒಳ್ಳೆಯದು. ನೋಡಿ ಎಷ್ಟು ಚಂದ, ನೋಡಿ ಅಂತೆ ಹೇಗೆ ಮೊಗ್ಗುಗಳು ಬಂದಿದೆ ನೋಡಿ. ತುಂಬಾ ಒಳ್ಳೆ ಮೊಗ್ಗುಗಳು ಬಂದಿದೆ ವೀಕ್ಷಕರೇ. ಅಂದ್ರೆ ನಿಮ್ಗೆ ಚಿಗುರು ಬಂದಾಗೆ ಮಲ್ಲಿಗೆ ಗಿಡದಲ್ಲಿ ಹಾಗೆ ಮೊನ್ನೆ ನಿಮ್ಗೆ ಜೋರು ಮಳೆ ಬಂತಲ್ಲ, ಮಳೆ ಬಂದ್ರೆ ಬಿಸಿಲು ಬಂದ್ರೆ ಇದರಲ್ಲಿ ಉತ್ತಮ ಇಳುವರಿ ಆಗ್ತದೆ. ಇದಕ್ಕೆ ಮಳೆ ಮತ್ತೆ ಬಿಸಿಲು ಸಮ ಪ್ರಮಾಣದಲ್ಲಿ ಬೇಕು. ಇನ್ನು ಒಂದು ವಾರ ಮಗನಿಗೆ ಎಕ್ಸಾಮ್ ಇರ್ತದೆ, ಆಮೇಲೆ ಬಂದು ರಜೆ ಇರ್ತದೆ. ರಜೆ ಬಂದರೆ ಮಗನಿಗೆ ಕ್ರಿಕೆಟ್ ಮ್ಯಾಚ್ ಎಲ್ಲ ಸಾಮಾನ್ಯ ಇರ್ತದೆ. ಸೊ ಆಗ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕು. ಈ ಗಿಡದಲ್ಲಿ ನೋಡಿ ಎಷ್ಟು ಉಳಿದಿದೆ ಅಂತ. ನನ್ನ ಮಗ ಒಂದು 4 ವರ್ಷದಿಂದ ಕ್ರಿಕೆಟ್ ಕೋಚಿಂಗ್ ಹೋಗ್ತಾನೆ. ಅವನು 22 yards ಅಂತ ಕೋಚಿಂಗ್ ಸೆಂಟರ್ ಇದೆ, ಅಲ್ಲಿ ಹೋಗೋದು ರಜೆಗೆ. ಮಕ್ಕಳಿಗೆ ನೋಡಿ ವೀಕ್ಷಕರೇ, ಈಗ ರಜೆ ಅಂತ ಬಂದರೆ ಸಾಮಾನ್ಯವಾಗಿ ನಾವು ಆದಷ್ಟು ಮಕ್ಕಳನ್ನು ಅವರು ಸ್ಪೋರ್ಟ್ಸಲ್ಲಿ ಅಂತ ಹೋಗಬೇಕು ಅಂತ ಹಾಕೋದು ಅಂತಲ್ಲ, ಫಿಸಿಕಲ್ ಫಿಟ್ನೆಸ್ಸು ಬರ್ತದೆ ಒಂದು. ಮತ್ತು ಮನೆಯಲ್ಲಿ ಕೂತಿ ಮೊಬೈಲ್ TV ಎಲ್ಲ ನೋಡೋದಕ್ಕಿಂತ ತುಂಬ ಉತ್ತಮ ಯಾವುದಾದ್ರೂ ಒಂದು ಸ್ಪೋರ್ಟ್ಸನ್ನು ಅವರಿಗೆ ಎಂಗೇಜ್ ಮಾಡಿ ಇಟ್ಟಿರ್ಬೇಕು, ಅವರ ಅಭಿರುಚಿಗೆ ತಕ್ಕಂತೆ ಅವರಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಉಂಟದ. ಸೊ ಅದರಲ್ಲಿ ಅವರನ್ನು ತುಂಬ ಡೀಪಾಗಿ ಹೋಗಲಿಕ್ಕೆ ಬಿಟ್ಟರೆ ಈ ಮೊಬೈಲ್ ಮತ್ತು ಟಿವಿಯಿಂದ ಅವರನ್ನು ಹೊರಗೆ ತರ್ಬೋದು. ಸೊ ಈಗಿನ ಕಾಲದಲ್ಲಿ ಜಾಸ್ತಿ ಮಕ್ಕಳು ಮೊಬೈಲ್ ಟಿವಿಗೆ ಅಡಿಕ್ಟ್ ಆಗಿರ್ತಾರೆ. ಒಮ್ಮೆ ಅಡಿಕ್ಟ್ ಆದ ಮಕ್ಕಳನ್ನು ಹೊರಗೆ ತರಲಿಕ್ಕೆ ತುಂಬ ಕಷ್ಟ ಉಂಟು. ಆನ್ಲೈನಲ್ಲಿ ಏನೇನೋ ಎಲ್ಲ ಗೇಮ್ ಎಲ್ಲ ಬರ್ತದೆ ಅಂತೆ. ಸೊ ಅದರಿಂದ ಮಕ್ಕಳೆಲ್ಲ ತುಂಬ ಅಡಿಕ್ಟ್ ಆಗಿ ಅವರ ಲೈಫ್ ಹಾಳು ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಆದಷ್ಟು ರಜೆಯಲ್ಲಿ ನೀವು ಮಕ್ಕಳಿಗೆ ಯಾವುದಾದ್ರೂ ಸ್ಪೋರ್ಟ್ಸ್ ಕ್ಯಾಂಪ್ ಎಲ್ಲ ಇರ್ತದಲ್ಲ, ಫಿಸಿಕಲ್ ಆ್ಯಕ್ಟಿವಿಟೀಸಿಗೆಲ್ಲ ಅಂಥ ಕ್ಯಾಂಪಿಗೆಲ್ಲ ನೀವು ಹಾಕಿ. ಕ್ರಿಕೆಟಿಗೆ ಹಾಕುವವರಿಗೆ ಉತ್ತಮ ಅಂದರೆ ನಾನು ಹೇಳ್ತೇನೆ, ನಿಮಗೆ 100% ನಿಮಗೆ ಫೋಕಸ್ ಮಾಡೋದು ಒಳ್ಳೆ ಕೋಚಿಂಗ್, ಸ್ಟ್ಯಾಂಡರ್ಡ್ ಕೋಚಿಂಗ್ ಅಂತ ಹೇಳಿದರೆ 22 yards ಸಾಯ್ಬಿನಲ್ಲಿ ಕೊಡ್ತಾರೆ. ಇಂಡೋರ್ ಇದೆ, ಔಟ್ಡೋರ್ ಇದೆ. ಔಟ್ಡೋರ್ ಇನ್ನು ಇಲ್ಲಿ ಉರ್ವ ಟೆಂಪಲ್ ಬ್ಯಾಕ್ ಸೈಡಲ್ಲಿ ಅವ್ರದ್ದು ದೊಡ್ಡದೊಂದು ಆಗ್ತಾ ಇದೆ. ಸೊ ಔಟ್ಡೋರಲ್ಲಿ ಅಲ್ಲೇ ಬರ್ತದೆ. ಒಳ್ಳೆ ಕೋಚಿಂಗ್ ವೀಕ್ಷಕರೇ, ಮಕ್ಕಳಿಗೆ ನಿಜವಾಗ್ಲೂ ಸಹ ಅಲ್ಲಿ ಕೊಡುವಂಥ ಕೋಚಿಂಗ್. ನಾನು ನನ್ನ ಮಗನಿಗೆ ಸ್ಟಾರ್ಟಿಂಗ್ ಹಾಕುವಾಗ ನಾನು ಅನಿಸೇ ಇರಲಿಲ್ಲ ನನ್ನ ಮಗ ಅಷ್ಟು ಚೆನ್ನಾಗಿ ಆಡ್ತಾನೆ ಅಂತ. ಅವನು ಲೆಫ್ಟ್ ಆರ್ಮ್ ಸ್ಪಿನ್ನರ್ ಇದ್ದಾನೆ, ಲೆಫ್ಟ್ ಹ್ಯಾಂಡ್ ಬ್ಯಾಟಿಂಗು. ಸೊ ಅವರು ಅಲ್ಲಿ ನಾವು ಕೋಚಿಂಗ್, ಅವರು ಅದರದ್ದು ಮೇನ್ ಕೋಚ್ ಬಂದು ಸ್ಯಾಮ್ಯುಯಲ್ ಜೆರಾರ್ಡ್ ಮುತ್ತು ಅಂತ, ಮತ್ತು ಜಸ್ಟಿನ್, ಮತ್ತು ತುಂಬ ತರಬೇತುದಾರರು ಇದ್ದಾರೆ.
ಉತ್ತಮ ತರಬೇತಿಯನ್ನು ಕೊಡ್ತಾರೆ. ಅವಸರ ಮಾಡಬಾರ್ದು, ತಾಳ್ಮೆಯಿಂದ ಇದ್ದು ಅದನ್ನು ಮಕ್ಕಳಿಗೆ ಅದರಲ್ಲಿ ಎಂಜಾಯ್ ಮಾಡಿ ಆಡಲಿಕ್ಕೆ ಬಿಡಬೇಕು. ಸೊ ನಮಗೆ ಏನಿಲ್ಲ ಅಂದರೂ ಖಂಡಿತವಾಗಿ ನಮಗೆ ಮಕ್ಕಳಿಗೆ ಒಳ್ಳೆ ಆಪರ್ಚುನಿಟೀಸ್ ಕೊಡ್ತಾರೆ. ಸೊ ಮಕ್ಕಳಿಗೆ ರಜೆಗೆ ಯಾರಿಗಾದರೂ ಕ್ರಿಕೆಟಿಗೆ ಹಾಕೋದಿದ್ರೆ ನಿಮಗೆ 22 yards ಸಾಯ್ಬಿನಿಗೆ ಹೋಗಿ. ಸಾಯ್ಬಿನಲ್ಲಿ ನಿಮಗೆ ಇಂಡೋರ್ ಫೆಸಿಲಿಟಿ ಇದೆ, ಅವ್ರದ್ದು ಔಟ್ಡೋರ್ ಫೆಸಿಲಿಟೀಸ್ ಸಹ ಇದೆ. ಸೊ ಯಾರಿಗಾದರೂ ಕ್ರಿಕೆಟಲ್ಲಿ ಇಂಟ್ರೆಸ್ಟ್ ಇದ್ದರೆ ಮಕ್ಕಳಿಗೆ ಸಮ್ಮರ್ ಕ್ಯಾಂಪಿಗೆ ಹಾಕಬೇಕು ಅಂತ ಇದ್ದರೆ ಖಂಡಿತವಾಗಿ ನೀವು ಹೋಗ್ಬೋದು. ಯಾಕಂದರೆ ನಾನು ನನ್ನ ಅನುಭವದ ಮಾತನ್ನು ಹೇಳ್ತೇನೆ. ನನ್ನ ಮಗನಿಗೆ ನಾನು ಹಾಕಿದ್ದೇನೆ, ನನ್ನ ಮಗನಿಗೆ ಹಾಕಿ ಉತ್ತಮ ಆಪರ್ಚುನಿಟೀಸ್ ಎಲ್ಲ ಸಿಕ್ಕಿದೆ. ಅವನು ಈಗಲೇ ಒಳ್ಳೆ ನನ್ನ ಪ್ರಕಾರ ಅವನು ಒಳ್ಳೆ ಆಟ ಆಡ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ನಾವು ಮನೆಯಲ್ಲಿ ಸಹ ನಾನು ನಿಮಗೆ ತೋರಿಸಿದ್ದೇನೆ, ನೆಟ್ಸ್ ಎಲ್ಲ ಹಾಕ್ಕೊಂಡಿದ್ದೇನೆ ಅಂತ. ಸೊ ಅಲ್ಲಿಯ ಕೊಡುವಂಥ ಉತ್ತಮ ಗುಣಮಟ್ಟದ ತರಬೇತಿಯಿಂದ ಅವನು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾನೆ ವೀಕ್ಷಕರೇ. ಸೊ ಯಾರಿಗೆಲ್ಲ ಸಮ್ಮರ್ ಕ್ಯಾಂಪಿಗೆ ಜಾಯಿನ್ ಆಗಬೇಕು, ಸಾಯ್ಬಿನಿಗೆ ಹೋದರೆ ನಿಮಗೆ ಅಲ್ಲಿ ಇದ್ದಾರೆ ಅದರ ಬಗ್ಗೆ ಹೇಳಿಕೊಡುವವರು. ಸೊ ಮಕ್ಕಳಿಗೆ ರಜೆಯಲ್ಲಿ ಆದಷ್ಟು ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ತುಂಬ ಹಾಕಿ ವೀಕ್ಷಕರೇ. ಯಾಕಂತ ಹೇಳಿದರೆ ಅವರು ಮೆಂಟಲಿ ಸ್ಟ್ರಾಂಗ್ ಆಗಬೇಕು, ಹಾಗೆ ಫಿಸಿಕಲಿ ಸಹ ಸ್ಟ್ರಾಂಗ್ ಆಗಬೇಕು. ಈಗ ಫಿಸಿಕಲಿ ಸ್ಟ್ರಾಂಗ್ ಆಗೋದಕ್ಕಿಂತ ಜಾಸ್ತಿ ಮೆಂಟಲಿ ಮಕ್ಕಳು ತುಂಬ ಸ್ಟ್ರಾಂಗ್ ಆಗಬೇಕು. ಮಕ್ಕಳು ಇಲ್ಲ ಸಲ್ಲದ್ದು ಆನ್ಲೈನ್ ಆಟ ಎಲ್ಲ ಆಡಿ ನಾನು ಮೊನ್ನೆ ನೋಡಿದೆ, ಎಷ್ಟೋ ಮಕ್ಕಳು, ತುಂಬ ಮಕ್ಕಳು ಎಲ್ಲ ಏನೋ ಅಂತ ತುಂಬ ಟಾಸ್ಕ್ ಅದು ಇದೆಲ್ಲ ಮಾಡಿಕೊಂಡಂತೆ ಅವರ ಲೈಫೇ ಎಲ್ಲ ಸ್ಪಾಯ್ಲ್ ಆಗ್ತಾ ಉಂಟು. ಸೊ ಅಂಥದ್ದಕ್ಕೆಲ್ಲ ಮಕ್ಕಳಿಗೆ ಅವಕಾಶ ಮಾಡಿ ಕೊಡಬಾರ್ದು ವೀಕ್ಷಕರೇ. ಅದಕ್ಕೋಸ್ಕರ ಹೆತ್ತವರಾದ ನಮ್ಮ ಒಂದು ಏನು ಅಂತ ಹೇಳಿದರೆ ಕರ್ತವ್ಯ, ರಜೆಯಲ್ಲಿ ಆದಷ್ಟು ಅವರನ್ನು ಒಬ್ಬಂಟಿಯಾಗಿ ಇರಲಿಕ್ಕೆ ಬಿಡದೆ ಅವರ ಟೈಮ್ ಎಂಗೇಜ್ ಮಾಡಿಬಿಡಬೇಕು. ನೋಡಿ ಇಷ್ಟು ಮಲ್ಲಿಗೆ ಸಿಕ್ಕಿದೆ. ಈಗ ಇದನ್ನು ಕಟ್ಟಿದರೆ ನಮ್ಮ ಮನೆಯ ದೇವರಿಗೆ ಫೋಟೋಕ್ಕೆ ಹಾಕ್ಬೋದು. ಹಾಗೆ ನಿಮ್ದು ಕೆಲವೊಂದು ಕ್ವಶನ್ಸ್ಗೆಲ್ಲ ನಾನು ಆನ್ಸರ್ ಮಾಡ್ತೇನೆ, ಬನ್ನಿ. ನೋಡಿ ವೀಕ್ಷಕರೇ, ನಾನು ನನ್ನ ಅಕ್ಕನ ತೋಟಕ್ಕೆ ಬಂದಿದ್ದೇನೆ. ಅಕ್ಕನ ತೋಟದ ಮಲ್ಲಿಗೆ ನೋಡಿ, ಎಲೆಗಳೆಲ್ಲ ಈ ಥರ ಸೊಕ್ಕಿದ ಹಾಗೆ ಒಂಥರ ಬಲ್ತೋಗಿದೆ. ಈ ಥರ ಬಲ್ತೋದಾಗ ನೋಡಿ ಎಲೆಗಳೆಲ್ಲ ಎಷ್ಟು ದೊಡ್ಡದು ನೋಡಿ. ಇಷ್ಟಿಷ್ಟು ದೊಡ್ಡ ಎಲೆಗಳು ಬಂದರೆ ಇಳುವರಿ ತುಂಬ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಅವಳಿಗೆ ನಾನು ಸಜೆಸ್ಟ್ ಮಾಡಿದ್ದೇನೆ ಕಟ್ ಮಾಡು ಅಂತ. ಸೊ ಈಗ ಎಲ್ಲ ಗಿಡವನ್ನು ಟ್ರಿಮ್ ಮಾಡಿಸ್ತಾ ಇದ್ದಾಳೆ. ಈಗ ನಿಮ್ಗೆ ಈಗ ಕಟ್ ಮಾಡಿ ಆದ್ಮೇಲೆ ಸ್ವಲ್ಪ ಟೈಮಲ್ಲಿ ನಿಮ್ಗೆ ಒಂದು 10-15 ದಿವಸದಲ್ಲಿ ಒಳ್ಳೆ ರಿಸಲ್ಟ್ ಬರ್ತದೆ. ಕಟ್ ಮಾಡುವಾಗ ಯಾವಾಗ ಸಹ ನಿಮಗೆ ಇದು ಮಾಡಬಾರ್ದು, ಸೊ ಗಿಡ ಕಟ್ ಆಗ್ತದೆ ಹಾಗೆ ಹೀಗೆ ಅಂತ. ತುಂಬ ಟ್ರಿಮ್ ಮಾಡಬೇಕು. ತುಂಬ ಟ್ರಿಮ್ ಮಾಡಿದರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ತದೆ. ಬುಡದಿಂದಲೇ ಸಣ್ಣ ಸಣ್ಣ ಎಲೆಗಳು ಬಂದು ಹೆಗ್ಗೆಗಳು ಬರಲಿಕ್ಕೆ ಶುರು ಆಗ್ತದೆ. ನೋಡಿ ಎಲೆಗಳು ನೋಡಿ ಎಷ್ಟು ನೋಡಿ. ಅದು ಮಂಗಳೂರು ಮಲ್ಲಿಗೆ ಗಿಡ. ಎಲೆ ನಿಮಗೆ ಗೊತ್ತಾಗ್ತದೆ. ಈಗ ಕಂಪ್ಲೀಟ್ ಟ್ರಿಮ್ ಮಾಡಿದ್ದು. ಎಲ್ಲ ಗಿಡನ ಈ ತರ ಕಂಪ್ಲೀಟ್ ಟ್ರಿಮ್ ಮಾಡಿ ಆದ್ಮೇಲೆ ನಿಮ್ಗೆ ಬುಡದಿಂದಲೇ ಸಣ್ಣ ಸಣ್ಣ
ಹೆಗ್ಗೆಗಳು ಬರ್ಲಿಕ್ಕೆ ಆಗುವಾಗ ಇಳುವರಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ, ಇದು ಹರಿವೆ ಹಾಕಿದ್ದು, ಹರಿವೆಗೆ ಬಂದಿದೆ ನೋಡಿ. 2 ಪಾಟಲ್ಲಿ 3 ಪಾಟಲ್ಲಿ ಫುಲ್ ಬಂದಿದೆ ಹರಿವೆ ಸೊಪ್ಪು. ಅದು ನಾವು ಬೀಜ ತಂದು ಹಾಕಿದ್ರೆ ಇಷ್ಟು ಚೆನ್ನಾಗಿ ಬರುವುದಿಲ್ಲ ವೀಕ್ಷಕರೇ. ಇದು ನಮ್ಮ ಮನೆಯಲ್ಲಾದದೆ ಹರಿವೆ ದಂಟಿನಿಂದ ಆದದ್ದು. ಬೀಜ ಒಣಗಿ ಅಲ್ಲಿಗೆ ಹಾಕಿದ್ರೆ ಇಷ್ಟು ಒಳ್ಳೆ ಸೊಪ್ಪು ಬರ್ತದೆ ನೋಡಿ. ಎಲ್ಲ ಗಿಡನ ಟ್ರಿಮ್ ಮಾಡಿದ್ದು. ಎಲ್ಲರೂ ಕೇಳ್ತೀರಿ, ನನ್ನ ಗಿಡ ಚಂದ ಉಂಟು, ಚೆನ್ನಾಗುಂಟು, ನೋಡ್ಲಿಕ್ಕೆ ಚೆನ್ನಾಗುಂಟು, ಆದ್ರೆ ಇಳುವರಿ ಕಡಿಮೆ ಉಂಟು ಅಂತ ಹೇಳ್ತೀರಿ. ಇದೇ ಕಾರಣ. ಏನು ಅಂತ ಹೇಳಿದ್ರೆ, ಎಲೆ ಹಾಗೂ ಅದರ ಏನು ಸ್ಟೆಮ್ ಸ್ವಲ್ಪ ಬಲ್ತೋದಾಗ ಎಲೆಗಳು ಈ ತರ ಸೊಕ್ಕಿ ತರ ಬರ್ತದೆ. ದೊಡ್ಡ ಎಲೆಗಳು ಬರ್ತದೆ. ದೊಡ್ಡ ಎಲೆಗಳು ಬಂದಾಗ ಇದೆಂತ ಅಂದ್ರೆ, ಸಾಮಾನ್ಯ ಒಮ್ಮೊಮ್ಮೆ ಕಡಲೆ ಹಿಂಡಿ ಎಲ್ಲ ಹಾಕಿದವರ ಗಿಡ ಎಲ್ಲ ಈ ತರ ಬರ್ತದೆ ಸೊಕ್ಕಿದಾಗೆ. ಆಗ ಇಳುವರಿ ಕಡಿಮೆ ಬರ್ತದೆ, ಗಿಡ ಸಮೃದ್ಧವಾಗಿ ಕಾಣ್ತದೆ ಅಷ್ಟೇ. ನಮಗೆ ಬೇಕಾಗುವುದು ಇದು ತಿನ್ನುವಂತ ಬಸಳೆ ಎಲ್ಲ ಆದ್ರೆ ಸಮೃದ್ಧವಾಗಿ ಬಂದ್ರೆ ಸರಿ. ಇದು ನಮಗೆ ಹೂವು ಆಗ್ಬೇಕು. ಅದಕ್ಕೆ ಹೂವು ಆಗುವ ವಿಧಾನ ಅದಕ್ಕೆ ಅಳವಡಿಸಿದ್ರೆ ಮಾತ್ರ ಇದು ಸಾಧ್ಯ ಆಗುದು. ನಿಮ್ಗೆ ಇದೊಂದು 10-15 ದಿವಸದಲ್ಲೇ ಸಣ್ಣ ಹೆಗ್ಗೆಗಳು ಬರ್ಲಿಕ್ಕೆ. ಇದು ಇಷ್ಟು ಅಲ್ಲ, ಇನ್ನೂ ಸಹ ಟ್ರಿಮ್ ಮಾಡ್ಬೇಕಿತ್ತು. ಇವಳು ಟ್ರಿಮ್ ಮಾಡಿದ್ ಕಡಿಮೆ ಆಯ್ತು. ನಾನಾದ್ರೆ ಬುಡದಿಂದೆಲ್ಲ ತೆಗಿತೇನೆ. ನೋಡಿ ಅಂತೆ, ಎಲೆ ನೋಡಿ ಅಂತೆ. ಮಲ್ಲಿಗೆ ಗಿಡದ್ದು ಎಲೆ ಹೀಗೆ ಆಗ್ಬಾರ್ದು ನೋಡಿ. ಇಷ್ಟಿಷ್ಟು ದೊಡ್ಡ ಎಲೆ, ಇಷ್ಟಿಷ್ಟು ದೊಡ್ಡ ಎಲೆ ಆದ್ರೆ ಹೂವೆಲ್ಲಿ ಆಗ್ತದೆ. ನೋಡಿ, ಹೀಗೆ ಆದ ತಕ್ಷಣ ಇಳುವರಿ ಡೌನ್ ಆಗ್ತದೆ. ಒಂದೊಂದು ಎಲೆಗಳು, ಮಾವಿನ ಎಲೆ ಅಷ್ಟು ದೊಡ್ಡದಾಗಿದೆ, ಮಲ್ಲಿಗೆ ಎಲೆಗಳು ಇಷ್ಟಿಷ್ಟು ದೊಡ್ಡದಾಗಬಾರ್ದು. ಅದು ಎಷ್ಟಂದ್ರೆ ಹೆಚ್ಚು ಮಲ್ಲಿಗೆ ಎಲೆ ಎಷ್ಟಿರ್ತದೆ ಅಂತ ಹೇಳಿದ್ರೆ, ನಮ್ಮ ಹೆಬ್ಬೆರಳಿನ ಒಂದು ಮಾರ್ಕಿಂಗ್ ಉಂಟಲ್ಲ ಅಷ್ಟು ಇರ್ತದೆ ಅಷ್ಟೇ. ವೀಕ್ಷಕರೇ, ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ. ಸೊ ನಿಮ್ಮ ಕಮೆಂಟ್ಸ್ ಅಲ್ಲಿ ಇರುವಂತಹ ಪ್ರಶ್ನೆಗಳಿಗೆ ನಾನು ಉತ್ತರಿಸುವಂತ ಸಮಯ ಇವಾಗ. ಸೊ ಇವತ್ತಿನ ಕೆಲವೊಂದು ಕಮೆಂಟ್ಸ್ ಅಲ್ಲಿ ನಾನು ಮೇಲ್ಮೇಲೆ ಯಾವುದೆಲ್ಲ ಇಂಪಾರ್ಟೆಂಟ್ ಇದೆ ಅದಕ್ಕೆ ಆನ್ಸರ್ ಮಾಡ್ತೇನೆ. ವರಲಕ್ಷ್ಮಿ ಅವರು ಯಾವಾಗಲೂ ನನ್ನ ವಿಡಿಯೋಸ್ ಅನ್ನ ನೋಡ್ತಾ ಇರ್ತಾರೆ. ಸೊ ಮಲ್ಲಿಗೆ ಗಿಡ ನೋಡುವುದೇ ಚಂದ ಅಂತ ಹೇಳಿದ್ರು. ನಿಜವಾಗ್ಲೂ ನಿಮಗೆಲ್ಲ ಕಣ್ಣಿಗೆ ಚಂದ ಆಯ್ತು ಅಂತಂದ್ರೆ ನಿಜವಾಗ್ಲೂ ನಾನು ಖುಷಿ ಪಡ್ತೇನೆ ಅದರಲ್ಲಿ. ಹಾಗೆ ಒಂದು ಒಲ್ಪ ಶಾಪ್ ಸಮಿತಾ ಶೆಟ್ಟಿ ಒಂದು ಒಲ್ಪ ಶಾಪ್ ಪಂಡ ಯಾನ್ ಆಲ್ರೆಡಿ ಬಂದರ್ದ ಐಟ್ ವಿಡಿಯೋ ತುನ ಗೊತ್ತಾಪ ವೆಂಚಿನ ನಂಜಿ ಪುದರ್ ಪಂತೇರು ಬಂದರ್ದ ಅಲ್ಪ ಉಲಾಯ್ಪೋನಾಗ ತಿಕ್ಕೊಂಡು. ಸೊ ಆಯ್ತಾ ತಮ್ನೇಲ್ಡ್ ಆಲ್ರೆಡಿ ಫೋನ್ ನಂಬರ್ ಉಂಡು, ಕಾಂಟ್ಯಾಕ್ಟ್ ಮಂತ್ ಕೇಳಲೆ ಮೇಡಮ್. ಕೀರ್ತೇಶ್, ಒಂದು ಗಿಡಕ್ಕೆ ಎಷ್ಟು ಹಾಕಬೇಕು? ಒಂದು ಗಿಡಕ್ಕೆ ಅರಳಿ ಹಿಂಡಿ ಹಾಕುದಾದ್ರೆ ಯಾವ ಸಹ ನಿಮ್ಮ ಗಿಡ ದೊಡ್ಡದಿದ್ರೆ ಸ್ವಲ್ಪ ದೊಡ್ಡ ಹಿಂಡಿ ಹಾಕಿ, ಸಣ್ಣದಿದ್ರೆ ಒಂದು ಸಣ್ಣ ಮುಷ್ಟಿಯಷ್ಟು ಹಾಕ್ಬೋದು. ಮತ್ತೆ ಮಾಹಿತಿಗಾಗಿ ಧನ್ಯವಾದಗಳು ಆಲ್ವಿನ್ ಸರ್. ಥ್ಯಾಂಕ್ ಯು ಸರ್. ಜಯಲಕ್ಷ್ಮಿ ಪಿ ಮೊಯ್ಲಿ, ವೆರಿ ನೈಸ್. ಥ್ಯಾಂಕ್ ಯು ಮೇಡಮ್. ನಿಮ್ಮದು ಸಹ ನಾನು ಲಾಗ್ ನೋಡ್ತಾ ಇರ್ತೇನೆ. ಅಡಿಗೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ತೀರಾ. ಅಡಿಗೆದ ಬಗ್ಗೆ ತುಂಬ ನಿಮ್ಮ ಕನ್ನಡ ತುಂಬ ಸ್ಫುಟವಾಗಿದೆ. ಉತ್ತಮವಾಗಿ ನೀವು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀರಿ. ನಿಮಗೆ ಸಹ ಧನ್ಯವಾದಗಳು. ಹಾಗೆ ನಿಮಗೆ ಶುಭಾಶಯಗಳು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸಹ. ತುಂಬ ಉಪಯುಕ್ತವಾದ ಮಾಹಿತಿ ಕೊಟ್ಟಿರುವಿರಿ ಸಿಸ್ಟರ್ ಶೋಭಾ. ಥ್ಯಾಂಕ್ ಯು ಮೇಡಮ್. ಅದಿತಾದ್ವಿಕ್ ಮ್ಯಾಮ್, ನೀವು ಹರಳಿಂಡಿ ತಿಂಗಳಿಗೆ ಎಷ್ಟು ಸಲ ಹಾಕ್ತೀರಿ? ತಿಂಗಳಿಗೆ ಒಂದೇ ಸಲ ಹಾಕೋದು ಮೇಡಮ್. ಶಶಿಕಲಾ ರಿತೇಶ್, ವೆಲ್ ಸೆಟ್. ಥ್ಯಾಂಕ್ ಯು ಮೇಡಮ್. ಇದು ನನ್ನದು ವುಮೆನ್ಸ್ ಡೇ ಇದಕ್ಕೆ ಕಮೆಂಟ್ಸ್ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಮೇಡಮ್. ನಬೀಲ್ ನಾರ್ವಿ, ಔಷಧಿ ಯಾವುದು ಮೇಡಮ್? ಔಷಧಿ ಬಗ್ಗೆ ನಾನು ತುಂಬ ವಿಡಿಯೋಸ್ ಹಾಕಿದ್ದೇನೆ. ಅದರಲ್ಲಿ ತುಂಬ ಸ್ಫುಟವಾಗಿ ತಿಳಿಸಿದ್ದೇನೆ. ಯಾವ ಔಷಧಿ ಯಾವಾಗ ಎಷ್ಟು ಪ್ರಮಾಣದಲ್ಲಿ ಹೇಗೆ ಹಾಕಬೇಕು, ಹಾಕಿದ ಮೇಲೆ ಏನು ಮಾಡಬೇಕು ಅಂತ. ಸೊ ಅದಕ್ಕೆಂತಲೇ ಒಂದು ವಿಡಿಯೋ ನೀವು ನೋಡಿದರೆ ತಮ್ನೇಲಲ್ಲಿ ಮೆಡಿಸಿನ್ ಇದ್ದೇ ನಾನು ತಮ್ನೇಲ್ ಮಾಡಿ ಹಾಕಿರ್ತೇನೆ. ಆ ವಿಡಿಯೋ ನೋಡಿದರೆ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಗ್ತದೆ ಮೇಡಮ್. ಗ್ರೋ ಬ್ಯಾಗ್ ಎಲ್ಲಿಂದ ಮೇಡಮ್? ಗ್ರೋ ಬ್ಯಾಗ್ ನಿಮಗೆ ನೋಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರೋ ಬ್ಯಾಗ್ ಹಾಕಿದ್ದೇನೆ. ನಿಮಗೆ ಅದು ಗ್ರೋ ಬ್ಯಾಗ್ ತುಂಬ ಒಳ್ಳೇದುಂಟು. ನಾನು ಮೊದಲೆಲ್ಲ ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ತಾ ಇದ್ದೆ. ಸೊ ನಿಮಗೆ ಇದು ಗ್ರೋ ಬ್ಯಾಗ್ ನಿಮಗೆ ತುಂಬ ಬಾಳಿಕೆ ಬರ್ತದೆ ಗ್ರೀನ್ ಕಲರಲ್ಲಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಉಂಟು, ಅಮೆಝಾನಲ್ಲಿ ಸಿಗ್ತದೆ. ಸೊ ನಿಮಗೆ ಅದನ್ನು ಬೈ ಮಾಡ್ಬೋದು ಮೇಡಮ್. ರೈಫಾ, ನಿಮಗೆ ಮಲ್ಲಿಗೆ ಕೃಷಿ ಜೊತೆ ಜೇನು ಕೃಷಿ ಸಹ ಮಾಡಬಹುದು. ಹೂವಿಗೆ ಜೇನು ಬೇಗ ಬರುತ್ತೆ.
ನಿಮ್ಮ ಒಂದು ಪ್ರಶ್ನೆಗೆ ನಿಮ್ಮ ಒಂದು ಸಲಹೆಯನ್ನು ನಾನು ಸ್ವೀಕರಿಸ್ತೇನೆ. ಖಂಡಿತವಾಗಿ ಮಲ್ಲಿಗೆ ಕೃಷಿಯ ಜೊತೆಗೆ ನೀವು ತಾವೇನೇ ಅಡ್ವೈಸ್ ಮಾಡಿದ್ರಿ ಜೇನು ಮಾಡ್ಬೋದು ಅಂತ, ಜೇನು ಮಾಡ್ಬೋದು. ನೋಡಿ ಅಲ್ಲಿ ಒಂದು ಫ್ಲ್ಯಾಟಲ್ಲಿ ನೋಡಿ ಸ್ವಲ್ಪ ನೋಡಿ ಅಲ್ಲಿ ಯಾವಾಗ ಸಹ ತುಂಬ ನಾವು ಅದನ್ನು ತೊಡ್ಡೆ ಹೇಳ್ತೇವೆ ತುಳುವಿನಲ್ಲಿ, ತುಂಬ ಜೇನು ಇರ್ತದೆ. ಸೊ ನಾವು ಅಲ್ಲಿಂದ ಹಾರಾಡಿಕೊಂಡು ಬರ್ತಾ ಇರ್ತದೆ ತುಂಬ ಒಮ್ಮೆ ಏನಾದರೂ ಡಿಸ್ಟ್ರಾಕ್ಷನ್ ಆದರೆ ಅದಕ್ಕೆ. ಸೊ ಮಾಡುವ ಇನ್ನೊಂದ್ಸಲ. ನಮ್ಮದು ಇಲ್ಲೇನಾದರೂ ನಾವು ಜೇನು ಕೃಷಿ ಮಾಡಿದರೆ ಅದಕ್ಕೆ ಸಹ ಏನಾದರೂ ಡಿಸ್ಟರ್ಬ್ ಆಗಿ ಆದರೆ ಓಕೆ. ನಿಮ್ಮ ಸಲಹೆ ತುಂಬ ಧನ್ಯವಾದಗಳು. ಮತ್ತು ಮುಂಬೈಯಲ್ಲಿ ಈ ಮಲ್ಲಿಗೆ ಗಿಡ ಮಾಡಬಹುದಾ ಪ್ಲೀಸ್ ತಿಳಿಸಿ. ಪುಷ್ಪಲತಾ ಸಾಲ್ಯಾನ್ ಅವರು ಕಳಿಸಿದ್ದಾರೆ. ಮುಂಬೈದು ವೆದರ್, ನಾನು ಮುಂಬೈಗೆ ಒಂದ್ಸಲ ಸಹ ಬರಲಿಲ್ಲ ಮೇಡಮ್. ಮುಂಬೈದು ವೆದರ್ ಸಹ ನನಗೆ ಗೊತ್ತಿಲ್ಲ. ಬ್ಯಾಂಗ್ಳೂರಾದರೆ ನಾನು ಸಾಕಷ್ಟು ಸಲ ಬಂದಿದ್ದೇನೆ, ಅಲ್ಲಿ ಕೋಲ್ಡ್ ವೆದರ್ ಇದೆ. ಮೈಸೂರು ಸಹ ಹಾಗೆ. ಮುಂಬೈಗೆ ನಾನು ಬರಲಿಲ್ಲ. ಸೊ ಅಲ್ಲಿ ಬಿಸಿಲಿನ ಪ್ರಮಾಣ ಇದ್ದರೆ ಹಾಗೆ. ಮುಂಬೈಯಲ್ಲಿ ಸಾಮಾನ್ಯವಾಗಿ ಮಂಗಳೂರವ್ರು ಜಾಸ್ತಿ ಜನ ಇರ್ತಾರೆ. ಫಂಕ್ಷನ್ಗೆಲ್ಲ ನಾನು ಎಷ್ಟೋ ಸಲ ಇಲ್ಲಿಂದ ಮಲ್ಲಿಗೆ ಕಳಿಸಿರೋದು ಇದೆ. ಸೊ ನೀವೊಂದು ಎಕ್ಸ್ಪರಿಮೆಂಟ್ ಮಾಡಿ ನೋಡ್ಬೋದು ಮೇಡಮ್. ಟೇಸ್ಟಿ ಬೈಟ್ ಕೇಕ್ಸ್ ಮ್ಯಾಮ್, ನೀವು ಮಲ್ಲಿಗೆ ಎಲ್ಲಿ ಕೊಡ್ತೀರಾ? ನಾನು ಮಲ್ಲಿಗೆ ಮಾರ್ಕೆಟಿಗೆ ಕೊಡ್ತೇನೆ ಮೇಡಮ್. ನೀವು ನಿಮ್ಮ ಮನೆ ಹತ್ರ ಎಲ್ಲಿ ಮಾರ್ಕೆಟ್ ಉಂಟು ಅಲ್ಲಿ ನೀವು ಸರ್ಚ್ ಮಾಡ್ಕೊಂಡು ಹೋಗಬೇಕು. ಮಾರ್ಕೆಟಿಂಗ್ ಮಾಡೋದು ಇದ್ರ ದೊಡ್ಡ ಟಾಸ್ಕ್ ಏನಿಲ್ಲ. ಇದಕ್ಕೆ ಬೇಡಿಕೆ ತುಂಬ ಇರೋದನ್ನ ಯಾರು ಸಹ ತಗೊಳ್ತಾರೆ. ಸೊ ಅದಕ್ಕೆ ತಾವು ಸ್ವಲ್ಪ ಕಷ್ಟಪಡಬೇಕು, ಮಾರ್ಕೆಟನ್ನು ಹುಡುಕೊಂಡು ಹೋಗಬೇಕು. ಜುಬೇದಾ ಹಾರ್ಟಿನ್ ತುಂಬ ಥ್ಯಾಂಕ್ಸ್ ಪ್ರೀತಿಗೆ. ಭುವನ ಮ್ಯಾಮ್, ನಂದು ಗಿಡ ಸಹ 5 ಮಂತ್ ಆಗಿದೆ, ಅದರಲ್ಲಿ ತುಂಬ ಹೂ ಆಗಲ್ಲ. ಮತ್ತೆ 1 ಇಯರ್ 6 ಮಂತ್ದು ಗಿಡ ಸಹ ಇದೆ, ಅದರಲ್ಲೂ ಸಹ ಹೂ ಕಡಿಮೆ. ನಿಮ್ಮದು ಹೂ ಕಡಿಮೆ ಅಂತ ಆದರೆ ಮೇಡಮ್ ನಿಮಗೆ ನಾನೊಂದು ನನ್ನದು ವಾಟ್ಸಪ್ ನಂಬರ್ ಹೇಳ್ತೇನೆ, 8050957532. ಇದಕ್ಕೆ ನಿಮ್ಮ ಗಿಡದ ಫೋಟೋ ಅಥವಾ ವಿಡಿಯೋನ ಕಳಿಸಿ. ಇದರಲ್ಲಿ ವಾಟ್ಸಪ್ ಮಾತ್ರ ಇರೋದು, ಕಾಲ್ ಆಗೋದಿಲ್ಲ. ನೀವು ಕಳಿಸಿ ನೋಡ್ತೇನೆ ಗಿಡ ಯಾವ ರೀತಿ ಇದೆ ಮತ್ತು ಅದಕ್ಕೆ ಏನು ಹಾಕಬೇಕು ಅಂತ ಹೇಳ್ತೇನೆ ಮೇಡಮ್. ರಂಜಿತಾ, ಇವಾಗ ರೇಟ್ ತುಂಬ ಕಡಿಮೆ ಆಯ್ತಲ್ಲ ಮೇಡಮ್? ಖಂಡಿತ, ಈ ಸೀಸನ್ನೇ ಹಾಗೆ. ಇಳುವರಿ ಜಾಸ್ತಿ ಕೊಡುವಾಗ ಬೇಡಿಕೆ ಸಹ ನಿಮಗೆ, ಈಗ ಇಳುವರಿ ಜಾಸ್ತಿ ಉಂಟು, ಬೇಡಿಕೆ ಸಹ ನಿಮಗೆ ಏನು ಅಂತ ಹೇಳ್ತಾರೆ ಜಾಸ್ತಿ ಇದೆ. ಆದರೆ ಇಳುವರಿ ತುಂಬ ಸಾಕಷ್ಟು ಕೊಡೋದ್ರಿಂದ ರೇಟ್ ಆಬ್ವಿಯಸ್ಲಿ ಕಡಿಮೆ ಇರ್ತದೆ. ಇನ್ನು ಸ್ವಲ್ಪ 2 ತಿಂಗಳು ಆಮೇಲೆ ರೇಟ್ ಹೈ ಆಗ್ತದೆ. ಮಲ್ಲಿಗೆ ಗಿಡಕ್ಕೆ ಏನು ಹಾಕ್ತೀರಿ? ಆಶಾ ಮತಾಯ್ಸ್, ನಾನು ಮಲ್ಲಿಗೆ ಗಿಡಕ್ಕೆ ಏನು ಹಾಕುದು ಅಂತ ನೀವು ಕಳಿಸಿದ ಈ ವಿಡಿಯೋದಲ್ಲೇ ನಾನು ತೋರಿಸಿದ್ದೇನೆ. ಮಲ್ಲಿಗೆ ಗಿಡಕ್ಕೆ ಏನು ಆದರೆ ಪ್ರೀವಿಯಸ್ ವಿಡಿಯೋದಲ್ಲಿ ತುಂಬ ಹೇಳಿದ್ದೇನೆ. ನಾನು ಹಾಕುವುದೇ ಹರಳಿಂಡಿ ಮತ್ತು ಅನ್ನಪೂರ್ಣ ಮೇಡಮ್. ಮಮತಾ, ಸೂಪರ್ ಲಾಗ್ ಮ್ಯಾಮ್, ಥ್ಯಾಂಕ್ ಯು. ಆಲ್ವಿನ್ ಅವರ ಪ್ರಶ್ನೆಗೆ ನಾನು ಉತ್ತರಿಸಿದ್ದೇನೆ. ಅವರು ನಂತೂರಲ್ಲಿ ಇರುವುದಂತೆ. ಸೊ ಅವರಿಗೆ ಮಲ್ಲಿಗೆ ಕೃಷಿ ಅಂದರೆ ತುಂಬ ಆಸಕ್ತಿಯನ್ನು ಹೊಂದಿದ್ದಾರೆ. ಸೊ ಇದಕ್ಕೆ ಬೇಕಾದಂಥ ಮಣ್ಣು ಅಥವಾ ಆರಂಭಿಕ ಹಂತಕ್ಕೆ ಏನೆಲ್ಲ ಬೇಕು ಇದೆಲ್ಲ ಎಲ್ಲಿ ಸಿಗ್ತದೆ, ಇದರ ಸಂಪೂರ್ಣ ಮಾಹಿತಿಯನ್ನು ನೀವು ನಂತೂರಿಂದ ಸ್ವಲ್ಪ ಮುಂದೆ ಹೋದರೆ ಸಹ್ಯಾದ್ರಿ ನರ್ಸರಿಯಲ್ಲಿ ನಿಮಗೆ ಅಲ್ಲಿ ಆಲ್ರೆಡಿ ಇವರಿದ್ದಾರೆ, ಜೀವನ್ ಇದ್ದಾರೆ. ಅವರ ಹತ್ರ ಕೇಳಿದರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾರೆ. ಹಾಗೆ ಅವರು ನಿಮಗೆ ಗಿಡ ಹಾಕಿ ಸಹ ಕೊಡ್ತಾರೆ ಮೇಡಮ್. ಪಂಪೆಲ್ಲಲ್ಲಿ ಬರ್ತದೆ ಅದು. ಅದ್ವಿಕಾ, ಅಕ್ಕ ನೀವು ತಿಂಗಳಿಗೆ ಎಷ್ಟು ಬಾರಿ ಹರಳಿಂಡಿ ಹಾಕ್ತೀರಿ? ಒಂದೇ ಸಲ ಹಾಕೋದು ಮೇಡಮ್. ಜುಡಿತ್, ವೆರಿ ನೈಸ್, ಸೂಪರ್ ವಿಡಿಯೋ, ಥ್ಯಾಂಕ್ ಯು ಮೇಡಮ್. ವಿನುತಾ, ಮ್ಯಾಂಗ್ಳೂರಲ್ಲಿ ಹರಳಿಂಡಿ ಸಿಗೋ ಶಾಪ್ ಯಾವುದು? ಮ್ಯಾಂಗ್ಳೂರಲ್ಲಿ ನಾನು ಇವಾಗ ವಿಡಿಯೋ ಹಾಕಿದ್ದೇನಲ್ಲ ಅದರಲ್ಲಿ ನಿಮಗೆ ಇದೆ, ಅದರಲ್ಲಿ ತಮ್ನೇಲಲ್ಲಿ ಇದೆ ಫೋನ್ ನಂಬರ್. ಹಾಗೆ ಸಹ್ಯಾದ್ರಿ ನರ್ಸರಿಯಲ್ಲಿ ಸಹ ಈ ನಾನು ಹೇಳಿದ ಮ್ಯಾನ್ಯೂರ್ ನಿಮಗೆ ಸಿಗ್ತದೆ. ಜ್ಯೋತಿ ಯೋಗೀಶ್, ಹಾಯ್ ಮ್ಯಾಮ್, ಗುಡ್ ಮಾರ್ನಿಂಗ್. ಈಗ ಗುಡ್ ಈವ್ನಿಂಗ್ ಆಯಿತು. ಗುಡ್ ಮಾರ್ನಿಂಗ್. ಶೋಭಾ, ಹಾಯ್ ಅಕ್ಕ, ಈರ್ ಮಾಲ್ತಿ ಬೊಕ್ಕ ಯಾಲ್ನ ಮಲ್ಲಿಗೆ ಪಾಡ್ದಿನ ಇತ್ತೆ ಎಂಡ ಮಿನಿಮಮ್ 75 ಪ್ಲಾಂಟ್ಸ್ ಉಂಡು ಶಾಪ್ಗ್ಲ ಕೊರ್ಪೆ ಬಟ್ ಅಕುಲು ಬಿಡಿ ಮಲ್ಲಿಗೆ ಗೆತೋನ್ವೇರ ಏರಡ ಪಾತೆರಡು ಈರಿನ ಶಾಪ್ ದಕ್ಕಲಿಡನೆ ಕೇಳನೆ ದೆತೋನ್ವೇರ ಅಂದ್. ಸೊ ಕೆಲವೊಂದು ಶಾಪ್ಲ ದಾದ ಮನ್ಪೇರ್ ಬಂಡ ಕಟ್ಟರೆ ಪನ್ಪುನ ಹಾಕ್ಲೇನೆ ದೀಪೇರು ಅಪ್ಪ ಅಕುಲು ಬಿಡಿ ಮಲ್ಲಿಗೆ ದೆತೋನ್ವೇರು. ಸೊ ಅಂಚಿನ ಶಾಪ್ ಇತ್ತನ ನಾಡೊಂದು ಪೋಲಿ. ಚಿಕ್ಕ ಪಾಟ್ ಎಷ್ಟು ಇಂಚ್ ಸೈಜ್ ಮ್ಯಾಮ್? ಪ್ರದೀಪ, ಅದೊಂದು ಎಷ್ಟು ಇರ್ಬೋದು, 18 ಇರ್ಬೋದಾ, 18-16 ಇರ್ಬೋದಾ ಅಂತ. ಪ್ರೇಮ ಶೆಟ್ಟಿ, ಹಾಯ್ ಮ್ಯಾಮ್, ಸೂಪರ್. ಗಿಡ ಎಲ್ಲಿ ಸಿಗತ್ತೆ ಹೇಳಿ ಮ್ಯಾಮ್? ಗಿಡ ಸಹ್ಯಾದ್ರಿ ನರ್ಸರಿಯಲ್ಲಿ ಸಿಗತ್ತೆ ಮೇಡಮ್. ಹರಳಿಂಡಿ ಆನ್ಲೈನ್ ಸಿಗತ್ತಾ ಮ್ಯಾಮ್? ಬಾಬಾ ಸಿಂಗ್
ಅರಳಿಂಡಿ ಆನ್ಲೈನ್ ನನಗೆ ಅದ್ರದ್ದು ಐಡಿಯಾ ಇಲ್ಲ, ಬಟ್ ನಾನು ಇವಾಗ ಏನು ತಮ್ಮನೇಲಲ್ಲಿ ಫೋನ್ ನಂಬರ್ ಉಂಟು, ಅವರ ಹತ್ರ ಹೇಳಿದರೆ ಅವ್ರು ನಿಮಗೆ ಮನೆ ಬಾಗಿಲಿಗೆ ತಲುಪಿಸ್ತಾರೆ. ಇಫ್ಕೋ ನ್ಯಾನೋ ಡ್ಯಾಪ್ ಲಿಕ್ವಿಡ್ ಯಾಕೆ ಹಾಕೋದು, ಅದು ಎಷ್ಟು ml ಹಾಕೋದು? ಇಫ್ಕೋ ಹಾಕೋದು ಯಾವಾಗ ಸಣ್ಣ ಗಿಡ ಇರ್ತದೆ ನೋಡಿ, ಮಳೆಗಾಲದಲ್ಲಿ ಕೆಲವರು ಗಿಡ ನೆಟ್ಟಿರ್ತಾರೆ, ಸೊ ಅದು ಬೇಗ ಸ್ವಲ್ಪ ಮೇಲೆ ಕೆಲವೊಂದು ನಿಮಗೆ ಇದಕ್ಕೆಲ್ಲ ತರಕಾರಿ ಗಿಡಕ್ಕೆ ಕೆಲವರು ಯೂರಿಯಾ ಎಲ್ಲ ಹಾಕ್ತಾರಲ್ಲ, ಸೊ ಇಫ್ಕೋ ನ್ಯಾನೋ ಹಾಕಿದ್ರಿಂದ ನಿಮಗೆ ಗಿಡದಕ್ಕೆಲ್ಲ ಹಾಕಿದ್ರೆ ನಿಮಗೆ ಗಿಡ ಬೇಗ ಸ್ವಲ್ಪ ದೊಡ್ಡದಾಗ್ತದೆ. ಅದು ಸಣ್ಣ ಗಿಡಕ್ಕೆ ಮಾತ್ರ ಆಗ್ತದೆ, 1 ಲೀಟ್ರಿಗೆ 2.5 ml ಹಾಕೋದು. ಸೊ ಅದಕ್ಕೋಸ್ಕರ ಇಫ್ಕೋ ನ್ಯಾನೋ ಹಾಕೋದು. ನಿಮ್ಮ ಗಿಡ ಸೂಪರ್ ಮ್ಯಾಮ್. ಖೈರುನಿಸಾ, ಥ್ಯಾಂಕ್ ಯು. Radha, I want Mallige plant, please. You can contact Sahyadri Nursery, ma'am. Aish Kotyan, Annapurna Gobbara link haki, ma'am. Annapurna Gobbara online alilla, contact number hakidene, madam. Avara hatra vicharisi. Jyoti Yogish, hi, ma'am. Hi. Nice information, thank you. Divya avaru kalisidare. Christina Narona, ma'am. Haralindi online sigata. ಇಂಗ್ಲೀಷಲ್ಲಿ ಏನು ಹೆಸರು? ಅರಳಿಂಡಿ ಆನ್ಲೈನಲ್ಲಿ ಸಿಗೋದಿಲ್ಲ, ಅದಕ್ಕೆ ಕ್ಯಾಸ್ಟರ್ ಆಯಿಲ್ ಇದೆ ಅಂತ ಹೇಳ್ಬೋದು. ಅದಕ್ಕೆ ಕಡಲೆ ಹಿಂಡಿಗೆ ಏನು ಹೇಳ್ತಾರೆ ಅದೇ ಥರ ಅರಳಿಂಡಿಗೆ ಕನ್ನಡದಲ್ಲಿ ಅರಳಿಂಡಿ, ಕ್ಯಾಸ್ಟರ್ ಆಯಿಲ್ ಇದ್ದು ಹಿಂಡಿ ಅದು. ಸೊ ಅದಕ್ಕೆ ಏನು ಹೇಳ್ತಾರೆ ನನಗೆ ಸಹ ಕರೆಕ್ಟ್ ಆದ ಹೆಸರು ಗೊತ್ತಿಲ್ಲ. ಸವಿತಾ, ನನ್ನ ಪ್ಲ್ಯಾಂಟ್ಸ್ ಯಾವುದೇ ಇರಲಿ ಹಳದಿ ರೋಗ ಬರುತ್ತೆ, ರೋಸ್ ಪ್ಲ್ಯಾಂಟ್ನ ಲೀಫ್ ಎಲ್ಲೋ ಆಗುತ್ತೆ, ಪ್ಲೀಸ್ ಸಜೆಷನ್ ಕೊಡಿ. ಮೇಡಮ್ ನಿಮ್ಮದು ಪ್ಲ್ಯಾಂಟ್ ಎಲ್ಲೋ ಆಗೋದಾದರೆ ಅದಕ್ಕೆ ನಾನು ಹೇಳಿದ ಮಿಕ್ಸನ್ನು ಹಾಕಿ ಒಂದು ನೋಡಿ ಸ್ಪ್ರೇ ಹಾಕಿ, ಅದು ನಿಮಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ. ವಿದ್ಯಾ ಸುರೇಶ್, ಮ್ಯಾಮ್ ನನ್ನ ಗಿಡಕ್ಕೆ ಇದೇ ರೋಗ, ಕೆಂಪು ಇರುವೆ ಇದ್ದರೆ ಏನು ಮಾಡಬೇಕು? ನೀವು ಮೇ ಬಿ ಕೆಂಪು ಇರುವೆ ಬರಲಿಕ್ಕೆ ಕಾರಣ ನೀವು ಸೆಗಣಿ ಹಾಕಿರ್ಬೋದು, ಇಲ್ಲದಿದ್ದರೆ ನೀವು ಕಡಲೆ ಹಿಂಡಿ ಹಾಕಿರಬೇಕು. ಇದು ಹಾಕಿದರೆ ನಿಮಗೆ ಇದೇ ಪ್ರಾಬ್ಲಮ್ ಬರ್ತದೆ. ಇರುವೆಗೆ ಅಂತ ನಿಮಗೆ ಅದು ಒಂದು ಕೆಮಿಕಲ್ ಇದೆ, ನಿಮಗೆ ಅದರದ್ದು ನಾನು ಲಿಂಕ್ ಹಾಕ್ತೇನೆ, ಅದನ್ನು ಹಾಕಿ. ಹ್ಯಾಪಿ ವುಮೆನ್ಸ್ ಡೇ ಕಟಿಲಮ್ಮ, ಬ್ಲೆಸ್ ಯು ವಿತ್ ದ ಮೆನಿ ಮೋರ್ ಸಕ್ಸಸ್ ಡಿಯರ್. ಥ್ಯಾಂಕ್ ಯು ಮೇಡಮ್. ಪ್ರೇಮ ಮ್ಯಾಮ್ ತುಂಬ ಒಳ್ಳೆ ಮಾತನ್ನು ಹೇಳಿದ್ರಿ, ಥ್ಯಾಂಕ್ ಯು. ಕಾನೂನು ಮಾತ್ರ ಸ್ವಲ್ಪ ಸರಿ ಇಲ್ಲ, ಅದು ಸರಿಯಾದರೆ ಮಹಿಳೆಯರಿಗೆ ಧೈರ್ಯದಲ್ಲಿ ಬದುಕಬಹುದು. ಖಂಡಿತವಾಗಿಯೂ. ಪಾಟ್ ಸೈಜ್ ಅದು ದೊಡ್ಡ ಪಾಟ್ ಎಷ್ಟು ಸೈಜ್ ಗೊತ್ತಿಲ್ಲ, ದೊಡ್ಡದಿದೆ ಪಾಟ್. 8 ಗಿಡ ಇದೆ ಮೇಡಮ್ ಸೌಮ್ಯ ಅವರಿಗೆ. ವೆರಿ ಗುಡ್, ಸ್ವಲ್ಪ ಜಾಸ್ತಿ ಮಾಡಿ ಗಿಡನ. ಸೊ ಸಾಧಾರಣ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇನೆ ವೀಕ್ಷಕರೇ. ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನೆಲ್ಲ ವಿಡಿಯೋ ಹಾಕ್ತಾ ಇದ್ದೇನೆ ಅಂತ ಹೇಳಿದರೆ, ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ, ನೀವು ಕೇಳಿದಂಥ ಕೆಲವೊಂದು ಪ್ರಶ್ನೆಗಳಿಗೆ ನನ್ನ ಕೈಯಿಂದ ಸಾಧ್ಯವಾದಷ್ಟು ಉತ್ತರನ ಹೇಳಿದ್ದೇನೆ. ಹಾಗೆ ನನ್ನ ಅಕ್ಕನ ಗಿಡನ ಟ್ರಿಮ್ ಮಾಡಿದ್ದೇನೆ, ಆ ಟ್ರಿಮ್ ಮಾಡಿದಂಥ ವಿಡಿಯೋನ ನಿಮಗೆ ಹಾಕ್ತಾ ಇದ್ದೇನೆ. ಸೊ ಗಿಡನ ಟ್ರಿಮ್ ಮಾಡೋ ರೀತಿ ಯಾವುದು, ಅದಕ್ಕೆ ಯಾವುದು ಕಟ್ಟರನ್ನು ಬಳಸ್ತಾರೆ, ಅದರಿಂದ ಏನು ಪ್ರಯೋಜನ ಎಲ್ಲ ನಾನು ನಿಮಗೆ ಹಾಕಿದ್ದೇನೆ ವೀಕ್ಷಕರೇ. ಸೊ ವೀಕ್ಷಕರೇ, ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಮೊಮೆಂಟ್ಸ್ ಅಂಡ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅಂಟಿಲ್ ದೆನ್ ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್, ಬಾಯ್.